ಇತ್ತು. ಹೊಯ್ ಇವ್ರೇನ್ ನಮಸ್ಕಾರ ರೀ, ನಾನು ನಿಮ್ಮ ಸಚಿನ್ ರತ್ನಾಕರ್. ಇದು ಬಂದ್ಬಿಟ್ಟು ಮೋಟೋಮೋನಿಯ ಬಾಳೆಹೊಂದೂರಿನಲ್ಲಿ ನಡೆದಂತ ಫುಲ್ ಇವೆಂಟ್ ಕವರೇಜ್ ನ ಮಾಡಿದೀನಿ. ಆಲ್ಮೋಸ್ಟ್ ಇದು ಬಂದ್ಬಿಟ್ಟು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಯಾವುದೇ ರೀತಿಯ ಕಾಡಿನ ನಾಶವಾಗಿಲ್ಲ. ಟ್ರ್ಯಾಕ್ ಹೆಂಗಿದೆ ಅಂತಂದ್ರೆ ನಿಜವಾಗ್ಲೂ ಹೆವಿ ಟೆರೈನ್ ಇದೆ, ಹೆವಿ ಡಿಫಿಕಲ್ಟ್ ಇದೆ. ಒಂದೊಂದ್ ಕಡೆನೂ ಬೇರ್ಗಳು ಎದ್ದೆದ್ದು ಕಾಣಿಸ್ತಾ ಇದೆ. ಐ ಥಿಂಕ್ ಇಲ್ಲಿ ನೋಡಿಯೋಕೆ ಸಖತ್ ಕಷ್ಟನೇ ಆಗ್ತದೆ. ತಾರ್ಗಳಂತೂ ಫುಲ್ ಒದ್ದಾಡ್ತಾ ಇದಾವೆ, ಬಟ್ ಒಂದು ರೇಂಜಿಗೆ ಓಕೆ. ಈ ಈವೆಂಟ್ ನ ನೋಡ್ತಿರೋ ನನ್ನೆಲ್ಲ ಪ್ರೇಕ್ಷಕರಿಗೆ ಏನ್ ಹೇಳೋದು ಅಂದ್ರೆ, ಇದು ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಎಂಬ ಪ್ಲೇಸ್ ಅಲ್ಲಿ ಭದ್ರಾ ಸ್ಪೋರ್ಟ್ಸ್ ಕ್ಲಬ್ ಎನ್ನುವರಂತೂ ಆಯೋಜನೆ ಮಾಡಿದಂತ ಮೋಟೋಮೇನಿಯಾ ಈವೆಂಟ್ ನಿಜವಾಗ್ಲೂ ಬ್ರಿಲಿಯಂಟ್ ಆಗಿತ್ತು. ಎಲ್ಲಾ ಟೆರೇನ್ ಗಳಲ್ಲೂ ಕೂಡ ಗಾಡಿಗಳ ಹತ್ತಕ್ಕೆ ಒದ್ದಾಡ್ತಾನೆ ಇತ್ತು. ಅನ್ಕೊಂಡಷ್ಟು ಮಳೆ ಬರ್ದೇ ಇರೋ ಕಾರಣ ಟೈರಲ್ಲೆಲ್ಲ ಮಣ್ಣು ತುಂಬಾನೇ ಅಂಟಿ ಕೂರ್ತಾ ಇತ್ತು. ಹಾಗಾಗಿ ಎಲ್ಲಾ ಟ್ರ್ಯಾಕ್ ಗಳಲ್ಲೂ ಕೂಡ ಈ ರೀತಿ ಕೆಸರು ಹೆಚ್ಚಾಗಿಯೇ ಕಾಣಿಸ್ತಾ ಇತ್ತು. ಇಂಥ ಬಿಗ್ಗೆಸ್ಟ್ ಇವೆಂಟ್ ನಮ್ಮೂರಲ್ಲೇ ನಡೀತಿರ್ಬೇಕಾದ್ರೆ ಮಿಸ್ ಮಾಡ್ಕೊಳಕ್ ಹೇಗೆ ಸಾಧ್ಯ? ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ವಿ. ನಾವು ಹೋಗ್ಬೇಕಾದ್ರೆ ನಡೆದು ಸುಸ್ತಾಗಿ ಹೋಗಿತ್ತು. ನಿಜವಾಗ್ಲೂ ವಾಪಸ್ ಬರ್ಬೇಕಾದ್ರೆ ಒಂದು ಜಿಮ್ನಿ ಸಿಕ್ತು, ಆ ಜಿಮ್ನಿ ಹತ್ಕೊಂಡು ಬಂದ್ವಿ. ನಿಜವಾಗ್ಲೂ ಒಂಥರ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಟೊಯೋಟಾ ಹಿಲ್ಎಕ್ಸ್ ಗಾಡಿಗಳು 2-3 ನನ್ನ ಕಣ್ಣಿಗೆ ಬಿದ್ದು, ಮತ್ತೆ ಎಲ್ಲಾ ಟ್ರ್ಯಾಕ್ ಗಳಲ್ಲೂ ಓಡಿಸ್ಬೇಕಾದ್ರೆ ನಿಜವಾಗ್ಲೂ ಕಷ್ಟವಾಗಿತ್ತು. ಈ ಸ್ಪಾಟ್ ಅಲ್ಲಂತೂ ಬೆಳಗ್ಗೆಯಿಂದ ಓಡಿಸ್ತಾರಲ್ಲ ಒದ್ದಾಡ್ತಾನೆ ಇದ್ರಂತೆ. ಹಂಗಾಗೇನೆ ಕೂಡ ಇಟಾಚಿ ತರಿಸ್ಬಿಟ್ಟು ಒಂದ್ ಸ್ವಲ್ಪ ರೆಡಿನೂ ಮಾಡಿಸಿದ್ರು. ಬಟ್ ಏನ್ ಮಾಡಿದ್ರು ಕೂಡ ಕೆಲವ್ರು ಮಾತ್ರ ಹತ್ಸಾಕಾಯ್ತು. ಇವರು ಮಡಿಕೇರಿ ಸೈಡ್ ಇಂದ ಇಲ್ಲಿ ಆಫ್ ರೋಡ್ ಮಾಡೋಕ್ಕೋಸ್ಕರನೇ ಬಂದಿದ್ರಂತೆ. ಆದ್ರೆ ಎಷ್ಟು ಕಷ್ಟವಾಗಿತ್ತು ಅಂದ್ರೆ ಒಂದೊಂದ್ ಕಡೆ ಬೇರು ಮತ್ತೆ ಕಲ್ಲು ಹಿಡಿದ್ಬಿಟ್ರೆ ಮೇಲೆ ಹೋಗಿ ಕೇಳ್ತಾನೆ ಇರ್ಲಿಲ್ಲ. ಈ ಟ್ರ್ಯಾಕ್ ಅಲ್ಲಿ ನ್ಯೂ ಮಾಡೆಲ್ ತಾರ್ ಅಂತೂ ಹತ್ತಕ್ಕೆ ಕೇಳಲೇ ಇಲ್ಲ. ಬಟ್ ಓಲ್ಡ್ ಮಾಡೆಲ್ ಅಂತೂ ಒಂದು ರೇಂಜಿಗೆ ಬಂತು ನೋಡಿ. 4x4 ಆಗಿರೋದ್ರಿಂದಾಗಿ ಎಲ್ಲೂ ಕೂಡ ಎಡೂಲೇ ಇಲ್ಲ, ಮೇಲ್ಗಡೆ ಬರ್ತಾನೆ ಇತ್ತು ಸೀದವಾಗಿ. ಇದೇ ಸೇಮ್ ಸ್ಪಾಟ್ ಅಲ್ಲಿ ನಾನ್ ನೋಡ್ತಿದ್ದ ಜಿಮ್ನಿಗಳು ತಾರ್ಗಳು ಎಲ್ಲ ಇಲ್ಲಿ ಒದ್ದಾಡ್ತಾ ಇದ್ರು. ಬಟ್ ಈ ಓಲ್ಡ್ ಮಾಡೆಲ್ ಆಗಿರೋದ್ರಿಂದಾಗಿ ಸಲೀಸಾಗಿ ಮೇಲ್ಗಡೆ ಬಂದೇ ಬಿಡುತ್ತಪ್ಪ. ಆಮೇಲೆ ವಿಷಯ ಗೊತ್ತಾಯ್ತು ಇವ್ರು ಲೋಕಲ್ಸ್ ಅಂತ. ಫಾರ್ ದ ಫಸ್ಟ್ ಟೈಮ್ ನಂಗೆ ಜಿಪ್ಸಿ ಮೇಲೆ ಕ್ರಶ್ ಆಗಿ ಹೋಗಿದ್ದು. ಇವ್ರು ನೋಡಿದ್ರೆ ತಾಯಿ ಮಗ ಅಂತ ಅನ್ಸುತ್ತೆ. ಇವರು ಬಂದಿರೋದು ಹೊರಗಡೆಯಿಂದಾನೆ. ಇಲ್ಲಿ ಆಫ್ ರೋಡಿಂಗ್ ಸಲೀಸಾಗಿ ಹೊಡೆದ್ರು. ಜಿಪ್ಸಿ ಮಾತ್ರ ಎಲ್ಲಾ ಕಡೆನೂ ನುಗ್ತಾನೆ ಇತ್ತು. ನಾನಂತೂ ಜಿಪ್ಸಿಗೆ ಬಿಗ್ ಫ್ಯಾನ್ ಆಗೋಗ್ಬಿಟ್ಟೆ. ಎಷ್ಟು ಮಟ್ಟಿಗೆ ಜಿಪ್ಸಿಗೆ ಫ್ಯಾನ್ ಆದ ಅಂದ್ರೆ, ಜಿಪ್ಸಿಗಳು ಬರ್ತಾವೆ ಇವೆಲ್ಲ ಮೇಲೆ ಹೋಗುತ್ತೆ ಅನ್ನೋ ಮಟ್ಟಿಗೆ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಜಿಪ್ಸಿ ವಿಡಿಯೋಗಳನ್ನೇ ನಾನು ಜಾಸ್ತಿ ಕವರ್ ಮಾಡಕ್ ಶುರು ಮಾಡಿದೆ. ಆಫ್ ರೋಡ್ ಮುಗಿಸಿ ವಾಪಸ್ ಹೋಗ್ಬೇಕಾದ್ರೆ ಹೆವಿ ಖರ್ಚಿದೆ ಅನ್ನಕ್ಕೆ ಇವರು ಕೂಡ ಒಂದು ಸಾಕ್ಷಿನೇ ಅನ್ಕೊಳ್ಳಿ. ಎಷ್ಟು ಗಾಡಿಗಳು ಹಾಳಾಗುತ್ತೆ ಅಂತಂದ್ರೆ ಈ ಆಫ್ ರೋಡ್ ಮಾಡ್ಬೇಕಾದ್ರೆ. ಬಟ್ ಆದ್ರೂ ಕ್ರೇಜ್ ಅಲ್ಲಿ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಬಂದಿದ್ರು ಈ ಸತಿ ಅಟೆಂಡೆನ್ಸ್. ಮ್ಯಾನೇಜ್ಮೆಂಟ್ ಅವ್ರು ಹೇಳ್ತಾ ಇದ್ದಿದ್ದು ಈ ವರ್ಷ 200ಕ್ಕೂ ಹೆಚ್ಚು ಆಫ್ ರೋಡಿಂಗ್ ವೆಹಿಕಲ್ಸ್ ಗಳು ಈ ಬಾರಿ ಬಾಳೆಹೊನ್ನೂರಿನ ಮೋಟೋಮೇನಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವು ಅಂತ. ಈ ತಾರವ್ರಂತೂ ಹೋಗಕ್ ಆಗದೇ ಇಲ್ಲ ಅಂತ ಎಲ್ಲರೂ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ರು. ಈ ಪಾಯಿಂಟ್ ಸಖತ್ ಕಷ್ಟ ಆಯ್ತು ಇವಾಗ ನೋಡ್ತಿರೋ ಅಂತದ್ದು. ಮಾತ್ರ ಬಿಡ್ಲೇ ಇಲ್ಲ ಇವರು. ಮತ್ತೆ ವಾಪಸ್ ಬಂದ್ಬಿಟ್ಟು ಅಲ್ಲಿಂದ ಟ್ರೈ ಮಾಡ್ತಾರೆ ನೋಡಿ. ಕ್ರೇಜಿ ಅನ್ಬೇಕು. ಇವ್ರ ಎಫರ್ಟ್ಸ್ ನ ಬಿಡ್ಲೇ ಇಲ್ಲ. ಬಟ್ ನೆಕ್ಸ್ಟ್ ಎಫರ್ಟ್ ಅಲ್ಲಿ ಚೆನ್ನಾಗಿ ಹಚ್ಬಿಟ್ರು. ಸ್ಮೂತ್ ಆಗಿ ಓಡಿಸ್ತಾ ಇದ್ರು ಗಾಡಿನ ಮಾತ್ರ. ನಾವೆಲ್ಲ ನೋಡ್ತಾ ಇದ್ದವರಿಗೆ ಇದು ಹೋಗೋದೇ ಇಲ್ಲ ಅನಿಸ್ತಾ ಇತ್ತು. ಬಟ್ ಇಷ್ಟು ಸ್ಮೂತ್ ಆಗಿ ಹೋದ್ರೂ ಕೂಡ ಸಲೀಸಾಗಿ ಮೇಲ್ಗಡೆ ಹೋಗ್ತಾ ಇದ್ರು ಇವರು. ನಾನು ಹೇಳ್ದಂಗೆ ಜಿಪ್ಸಿಗೆ ನಾನ್ ಮಾತ್ರ ಫ್ಯಾನ್ ಆಗೋದಲ್ಲ, ಈ ವಿಡಿಯೋ ಮುಗಿತಿದ್ದಂಗೆ ನೀವು ಕೂಡ ಫ್ಯಾನ್ ಆಗ್ತೀರಾ ಅಂತ ಅನ್ಸುತ್ತೆ. ಯಾಕಂದ್ರೆ ಜಿಪ್ಸಿಗಳು ಅಷ್ಟು ಸಲೀಸಾಗಿ ಹೋಗ್ತಾ ಇದ್ರು. ನೋಡಿದವರೆಲ್ಲ ಅಂತ ಅನ್ಕೋತಾ ಇದ್ರು ಜಿಪ್ಸಿನೇ ತಗೋಬರ್ಬೇಕಪ್ಪ, ನಮ್ಮ ಮಲ್ನಾಡಿಗೆ ಬೆಸ್ಟ್ ಗಾಡಿ ಇರ್ಬೇಕು ಅಂತ ಇದ್ರು. ಸ್ವಲ್ಪ ವೆಹಿಕಲ್ಸ್ ಅಂತೂ ಇಲ್ಲಿ ಓಲ್ಡ್ ಮಾಡೆಲ್ಗಳೇ ಬಂದಿದ್ದು. ಅವರ ಓಲ್ಡ್ ವೆಹಿಕಲ್ ನ ಡಿಸ್ಪ್ಲೇ ಮಾಡೋದು ಅವ್ರ ಉದ್ದೇಶ ಆಗಿತ್ತು ಅಂತ ಅನ್ಸುತ್ತೆ. ಈ ಜೀಪ್ ಅಲ್ಲಿ ಒಂದು ನೇಮ್ ಇತ್ತು, ತುಂಬಾನೇ ಇಷ್ಟ ಆಗೋಯ್ತು, ಓಲ್ಡ್ ಮಾಂಕ್ ಅಂತ. ಇದು ಓಲ್ಡ್ ಗಾಡಿ ಆಗಿರೋದ್ರಿಂದಾಗಿ ಹತ್ತಲ್ಲ ಅಂತ ತುಂಬಾನೇ ಚಾಲೆಂಜ್ ಮಾಡ್ತಾ ಇದ್ರು. ಅದೇ ರೀತಿನೇ ಆಯ್ತು ಕೂಡ. ಅದಾದ್ಮೇಲೆ ಅವ್ರು ವಾಪಸ್ ಬಂದ್ಬಿಟ್ಟು ನೆಕ್ಸ್ಟ್ ರೂಟ್ ತಗೊಂಡು ಹೋಗ್ತಾ ಇದ್ರು. ಎಷ್ಟು ಅರೇಂಜ್ಮೆಂಟ್ಸ್ ಚೆನ್ನಾಗಿತ್ತು ಅಂದ್ರೆ, ಯಾವುದೇ ವೆಹಿಕಲ್ಗಳು ಹತ್ತಕ್ಕಾಗಿಲ್ಲ ಅಂತಂದ್ರೆ ಒಂದು ಜೋಂಗ್ ಮೂಲಕ ಎಳಿತಾ ಇದ್ರು. ಇಫ್ ನಾಟ್ ಅವರಿಗೆ ಆಲ್ಟರ್ನೇಟಿವ್ ದಾರಿಗಳೇ ಇತ್ತು. ಈ ಜಿಪ್ಸಿ ಅವರಂತೂ ತುಂಬಾನೇ ಮೇಲೆ ಹೋಗ್ತಾರೆ. ಬಟ್ ಆದ್ರೂ ಆಗಲ್ಲ ಅಂತ ಅನ್ಸುತ್ತೆ. ಮೇಲ್ಗಡೆ ಹೋಗ್ತಿರ್ಬೇಕಾದ್ರೆ ಕಷ್ಟ ಆಗಕ್ಕೆ ಶುರುವಾಯಿತು. ಅದಾದ್ಮೇಲೆ ನನಗೂ ಅರಿವಾಗೋಯ್ತು ಎಲ್ಲ ಕೂಡ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಮೇಲೆ ಮ್ಯಾಟ್ರ್ ಆಗುತ್ತೆ ಅಂತ ಹೇಳಿ. ನೋಡ್ತಿರೋಂಥ ವೀಕ್ಷಕರಿಗೆ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ. ಬಟ್ ಇದು ತುಂಬಾನೇ ಆಳವಾಗಿತ್ತು. ನನ್ನ ಮಂಡಿಗಿಂತನೂ ಮೇಲ್ಗಡೆ ತನಕ ಇದು ಗುಂಡಿ ಬಿದ್ದಿತ್ತು. ಹಾಗಾಗಿ ಸಖತ್ ಕಷ್ಟವಾಗಿತ್ತು. ಎಷ್ಟು ಸರಿಯಾದ ರೀತಿಯಲ್ಲಿ ಅರೇಂಜ್ಮೆಂಟ್ಸ್ ಇತ್ತು ಅಂದ್ರೆ, ಎಲ್ಲೇ ಹೋಗಕ್ಕಾಗಲ್ಲ ಅನ್ನೋ ಪಾಯಿಂಟ್ಗಳಲ್ಲಿ JCBಗಳು ಇಟಾಚಿಗಳು ಕೆಲಸ ಮಾಡ್ಬಿಟ್ಟು ಅಲ್ಲೇ ರೆಡಿನೂ ಕೂಡ ಮಾಡ್ತಾ ಇದ್ರು. ಟಫ್ ಇಲ್ಲಿ ಅಂತ ಹೇಳಿ ಹುಡ್ಕೊಂಡು ಹೋಗ್ತಾ ಇದೀವಿ. ಒಂದು 3 ಕಿಲೋಮೀಟರ್ ನಡೆದಿರ್ಬೋದು. ಇನ್ನು ಎಷ್ಟು ದೂರ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ, ಬಟ್ ನೋಡ್ಬೇಕು. ವಾವ್ ಸೌಂಡ್ ಕೇಳಿಸ್ತು ಅಂತ ಅನ್ಕೋತೀವಿ.
ಈ ರೀತಿ ಆಫ್ ರೋಡಿಂಗ್ ಇವೆಂಟ್ಗಳನ್ನ ನೋಡ್ತಿದ್ದ ಜನಗಳೆಲ್ಲ ಹೇಳ್ತಿದ್ದು ಬಿಡಪ್ಪ ಇದೆಲ್ಲ ದುಡ್ಡಿರೋರ ಆಟನೇ ಅಂತ ಹೇಳಿ. ಇದು ಬರೀ ದುಡ್ಡಿರೋರ ಆಟ ಅಷ್ಟೇ ಅಂತ ಅಲ್ಲ, ಅವರಿಗೆ ಥ್ರಿಲ್ಲಿಂಗ್ ಅಂಡ್ ಇರೋಂಥ ಎಕ್ಸ್ಪೀರಿಯನ್ಸು ಆಗಿರುತ್ತೆ. ಇದು ಲೈಫ್ ಟೈಮ್ ಮೆಮೊರಿ ಕೂಡ ಆಗಿರುತ್ತೆ. ಈ ಇವೆಂಟ್ ಬಂದ್ಬಿಟ್ಟು August 15 ಇದ್ದ ಕಾರಣದಿಂದಾಗಿ ರಜಾ ಇದ್ದಿದ್ರಿಂದ ಜನನೂ ಕೂಡ ಜಾಸ್ತಿನೇ ಇದ್ರು. ಹಾಗೆ ಮಕ್ಕಳಿಗೂ ಕೂಡ ರಜಾ ಇತ್ತು, ಮಕ್ಕಳು ಕೂಡ ಬಂದಿದ್ರು. ಈ ಗಾಡಿಲೂ ಕೂಡ ಇಬ್ರು ಮಕ್ಕಳಿದ್ರು, ಇಬ್ರು ಅಡಲ್ಟ್ಸ್ಗಳಿದ್ರು. ಆ ಮಕ್ಕಳ ಖುಷಿಗಂತೂ ಪಾರವೇನೆ ಇರಲಿಲ್ಲ. ಈ ಗಾಡಿ ಒಂದ್ ಕಡೆ ಸಿಕ್ಕಾಕೊಂಡ್ ಸ್ಪಾಟಲ್ಲಿ ಮಕ್ಕಳೆಲ್ಲ ಯಾವ ರೀತಿ ಚೇರ್ ಮಾಡ್ತಿದ್ರು ಅಂದ್ರೆ, ಅಪ್ಪ ಹೋಗಿ ಹೋಗಿ ಇನ್ನೂ ಕೊಡಿ ಎಕ್ಸ್ಲೇಟರ್ ಕೊಡಿಯಪ್ಪ ಅಂತ ಇವೇ ಕಿರ್ಚ್ತಾ ಇತ್ತು. ಈಗ ನೋಡ್ತಿದ್ದೀರಲ್ಲ ಈ ಸ್ಪಾಟಲ್ಲಿ ಅಂತೂ ಬೆಳಗ್ಗೆಯಿಂದ 5-6 ಗಾಡಿಗಳು ಮಾತ್ರನೇ ಮೇಲ್ ಬಂದಿದಂತೆ. ಇನ್ನು ಉಳಿದಂಥ ಎಲ್ಲ ಈ 180-190 ಗಾಡಿಗಳು ಕೂಡ ಇಲ್ಲಿ ಸಿಗಾಕೊಂಡು, ಇದನ್ನು ಸಿಗಾಕೊಂಡಿದ್ದಿನ ವ್ಯವಸ್ಥೆ ಏನು ಮಾಡಿದ್ರು ಅಂದರೆ ಕಂಪ್ಲೀಟಾಗಿ ನಿತ್ತ ಸ್ಪಾಟಿಂದನೇ ಜೋಂಗ್ ಹಾಕಿ ಎಳೆಯೋಂಗೆ ಮಾಡಿದರು. ಆ ಟ್ರ್ಯಾಕ್ಟರ್ ಅಲ್ಲಿಂದ ಹಂದಾಡ್ತಾನೆ ಇರಲಿಲ್ಲ. ಒಂದು 35-40 ಟ್ರ್ಯಾಕ್ಟರ್ಗಳು ಈ ಈವೆಂಟಲ್ಲಿ ಕೆಲಸ ಮಾಡ್ತಾ ಇದ್ದು. ಮೆಚ್ಚಲೇಬೇಕಾದ ವಿಷಯ ಏನಂದರೆ ಕಂಪ್ಲೀಟ್ ಕ್ಲೀನಾಗಿ ಆರ್ಗನೈಸ್ ಮಾಡಿದರು ಈ ಕಂಪ್ಲೀಟ್ ಆಫ್ ರೋಡ್ ಈವೆಂಟ್ನ. ಈ ಈವೆಂಟಲ್ಲಿ ವರ್ಕಿಂಗ್ ಅಫಿಷಿಯಲ್ಸು ಬ್ಯಾಂಗ್ಳೂರು, ಮೈಸೂರಿಂದ ಇನ್ನೂ ಹಲವಾರು ಪ್ಲೇಸ್ಗಳಿಂದ ಬಂದಿದ್ದಷ್ಟೇ ಅಲ್ಲದೆ ಕೂಡ ಬಿಸ್ನೆಸ್ ಮ್ಯಾನ್ಗಳು ಪಾರ್ಟಿಸಿಪೇಟ್ ಮಾಡಿದರು. ಇದೆಲ್ಲ ಒಂದು ರೀತಿ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನಮಗೂ ನೋಡೋರ್ಗೂ ಕೂಡ ನಿಜವಾಗ್ಲೂ ಖುಷಿನೇ ಆಗ್ತಾ ಇತ್ತು. ಅಂದಂಗೆ ಈ ಈವೆಂಟ್ ಬಂದ್ಬಿಟ್ಟು ಅಲ್ಗೇಶ್ವರ ಅನ್ನೋ ಒಂದು ಎಸ್ಟೇಟಲ್ಲಿ ಆಗ್ತಾ ಇದ್ದಿದ್ದರಿಂದಾಗಿ ಇದು ಕಂಪ್ಲೀಟ್ ಪ್ರೈವೇಟ್ ಪ್ರಾಪರ್ಟಿ ಆಗಿತ್ತು. ಯೂಟ್ಯೂಬಲ್ಲಿ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದಾಗಿ ನಾನು ಏನಾದರೂ ಅತಿಯಾಗಿ ಮಾತಾಡಿದರೆ ಅಥವಾ ಮಾತಾಡಬಾರ್ದಾಗಿತ್ತ ಏನು ಅನ್ನೋ ಇದ್ರೇನು ಕೂಡ ನಿಮ್ಮ ಫೀಡ್ಬ್ಯಾಕ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ತಾ ಇರಿ. ನಿಮ್ಮ ಫೀಡ್ಬ್ಯಾಕ್ ತುಂಬಾ ಅಮೂಲ್ಯವಾಗಿರುತ್ತೆ. ಇದು ಮಲೆನಾಡಿನ ಬೆಟ್ಟಗುಡ್ಡಗಳಾಗಿರೋದ್ರಿಂದಾಗಿ ಅಲ್ಲೆಲ್ಲ ಸಣ್ಣ ಸಣ್ಣ ಪುಟ್ಟ ಸ್ಟ್ರೀಮ್ಗಳು ಕಾಣಕ್ಕೆ ಸಿಗ್ತಾ ಇತ್ತು. ಅಷ್ಟೇ ಅಲ್ಲದೆ ಈ ರೀತಿಯ ಕೆಲವೊಂದಿಷ್ಟು ಟ್ರ್ಯಾಕ್ಗಳನ್ನ ಕೂಡ ಸೆಪ್ರೇಟಾಗಿ ಮಾಡಿ ಇಟ್ಟಿದ್ರು. ಒಂದಂತೂ ಕನ್ಫರ್ಮು, ಬೆಂಗಳೂರಿಗೆ ಹೋಗ್ತಾ ಇದ್ದಂಗೆ ವಾಟರ್ ಸರ್ವಿಸ್ಗೆ ಅಥವಾ ನಮ್ಮ ಬಾಳೆಹೊನ್ನೂರಿನ ವಾಟರ್ ಸರ್ವಿಸ್ ಅವ್ರಿಗೆ ಒಳ್ಳೆ ಕಾಸಾಗುತ್ತೆ. ಅಷ್ಟು ಮಣ್ಣು ಆರಿಸ್ಕೊಂಡಿದ್ದಂಥ ಗಾಡಿಗಳು ಕೈತು. ಆಮೇಲೆ ನೀವು ಈ ಸ್ಕ್ರೀನಲ್ಲಿ ನೋಡ್ತಿರೋ ಟೊಯೋಟಾ ಹಿಲಕ್ಸ್ ಗಾಡಿ ಅಂತೂ ಹೆವಿ ಬಿಲ್ಡಾಗಿ ಕಾಣಿಸ್ತಾ ಇತ್ತು. ಕಣ್ಣೆದುರಿಗಂತೂ ನಿಜವಾಗ್ಲೂ ದೈತ್ಯಾಕಾರದಲ್ಲಿದ್ದಂಥ ಆನೆ ಆಗಿ ಕಾಣಿಸ್ತಾ ಇತ್ತು. ಎಷ್ಟನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನೂ ಕೂಡ ವಿಡಿಯೋ ಬಾಕಿ ಇದೆ, ನೀವು ಕಣ್ ತುಂಬಿಕೊಳ್ಳಿ. ಏನಾದರೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ಪ್ರೋತ್ಸಾಹಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.